ಮುಂದೆ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳ ಕಥೆಯನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮನ ಮಗನಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿ ಸ್ವಯಂಭೂ ಮನುವಿನ ಕಡೆ ಮಗಳು ಪ್ರಸೂತಿ ದೇವಿಯನ್ನು ಮದುವೆ ಆಗಿದ್ದಾನೆ. ದೇವಹೂತಿದಾಯಿತು, ಆ ಕೂತಿದಾಯಿತು. ಕಡೆ ಹೆಣ್ಣು ಮಗಳ ಹೆಸರೇನು ಪ್ರಸೂತಿ. ಅವಳನ್ನು ದಕ್ಷ ಪ್ರಜಾಪತಿ ಕೊಟ್ಟಿದ್ದಾರೆ. 16 ಜನ ಹೆಣ್ಣು ಮಕ್ಕಳನ್ನು ದಕ್ಷ ಪ್ರಜಾಪತಿ ತಾನು ಪಡೆದಿದ್ದಾನೆ. ಆ 16 ಜನರಲ್ಲಿ 13 ಜನರನ್ನು ಯಮಧರ್ಮನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಒಬ್ಬಳನ್ನು ಅಗ್ನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಒಬ್ಬಳನ್ನು ಪಿತೃದೇವತೆಗಳಿಗೆ, ಮತ್ತೊಬ್ಬಳನ್ನು ಭವಾಯೈಕಾಂ ಭವಚ್ಛಿದೆ, ಸಂಸಾರವನ್ನೇ ನಾಶ ಮಾಡುವಂತಹ ರುದ್ರದೇವರಿಗೆ. ಹುಟ್ಟು ಸಾವಿನ ಸಂಸಾರ ಹೋಗಬೇಕಾದ್ರೆ ವೈರಾಗ್ಯ ಬೇಕು. ವೈರಾಗ್ಯಪ್ರದರ ಯಾರು ಅಲ್ವಾ? ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ದೇವರಲ್ಲಿ ಮನಸ್ಸು ಬಂದರೆ ಸಂಸಾರ ಹೋಗುತ್ತೆ. ಸಂಸಾರ ಭವಚ್ಛಿದ ಭವಾಯ, ಸಂಸಾರವನ್ನೇ ವೈರಾಗ್ಯದಿಂದ, ಜ್ಞಾನದಿಂದ, ಭಕ್ತಿಯಿಂದ ನಾಶ ಮಾಡುವಂಥ ರುದ್ರದೇವರಿಗೆ ಒಬ್ಬ ಹೆಣ್ಣು ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಆ 13 ಜನ ಯಮಧರ್ಮರಿಗೆ ಕೊಟ್ಟದ್ದು. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ ಇದೇ ಮೊದಲಾಗಿರ್ತಕ್ಕಂಥವರು. ಅಲ್ಲಿ ಅನೇಕ ಜನ ಮಕ್ಕಳಾಗಿರ್ತಕ್ಕಂಥದ್ದು. ಹೀಗೆ ಆ ಎಲ್ಲರ ಸಂತತಿಯನ್ನು ಹೇಳ್ತಾ ದಕ್ಷ ಪ್ರಜಾಪತಿಯ 16 ಜನ ಮಕ್ಕಳಲ್ಲಿ 15 ಜನ ಹೆಣ್ಣು ಮಕ್ಕಳಿಗೆ ಸಂತಾನ ಆಯಿತು. ಆದರೆ ಭವಸ್ಯ ಪತ್ನಿ ಸತಿ, ರುದ್ರದೇವರ ಹೆಂಡತಿಯಾದ ಸತೀದೇವಿ ಏನಿದ್ದಾಳೆ ದಾಕ್ಷಾಯಿಣಿ, ಆತ್ಮನಸ್ಸದೃಶಂ ಪುತ್ರಂ ನಲೇಬೆ ಗುಣಶೀಲತಃ, ಗುಣದಿಂದ ಸ್ವಭಾವದಿಂದ ಗಂಡನಿಗೆ ಸಮಾನನಾದ ಮಕ್ಕಳನ್ನು ಅವಳು ಮಾತ್ರ ಪಡಿಲೇ ಇಲ್ಲ. ಯಾಕಂದರೆ ಗಂಡನ ಜೊತೆ ಹೆಚ್ಚು ದಿನ ಸಂಸಾರವನ್ನು ಮಾಡಲೇ ಇಲ್ಲ. ಅವಳು ಅಪ್ರೌಢ ಇದ್ದಾಗಲೇ ತನ್ನ ತಂದೆಯಾದ ದಕ್ಷ ಪ್ರಜಾಪತಿ ಅಳಿಯನಾದ ಅರ್ಥಾತ್ ದಾಕ್ಷಾಯಿಣಿಯ ಗಂಡನಾದ ಭಗವಂತ ರುದ್ರದೇವರ ಮೇಲೆ, ಶಿವನ ಮೇಲೆ ಅತ್ಯಂತ ಕೋಪದಿಂದ ವಿರೋಧಿಯಾಗಿ ವರ್ತಿಸ್ತಾ ಜಗಳವನ್ನು ಮಾಡಿದ್ದಾನೆ. ಮಾವ ಅಳಿಯಂದು ಜಗಳ. ಇದರ ಮಧ್ಯದಲ್ಲಿ ದೇಹತ್ಯಾಗ ಯಾರು ಮಾಡಿಬಿಟ್ರು? ದಾಕ್ಷಾಯಿಣಿ ದೇಹತ್ಯಾಗ ಮಾಡಿದ್ದಾಳೆ ಅಂತ ಹೇಳಿದಾಗ ಈ ಕಥೆಯನ್ನು ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಮೈತ್ರೇಯಂಗೆ ಭಾಳ ರೋಮಾಂಚನ ಆಯಿತು, ಆಶ್ಚರ್ಯ ಆಯಿತು. ವಿದುರ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಮೈತ್ರೇಯರನ್ನು, ಸ್ವಾಮಿ ಭವೇ ಶೀಲವತಾಂ ಶ್ರೇಷ್ಠೆ ದಕ್ಷೋದುಹಿತು ವತ್ಸಲಾಹ ವಿದ್ವೇಷಮಕರೋತ್ಕಸ್ಮಾತ್ ಅನಾದೃತ್ಯಾತ್ಮಜಾಂ ಸತೀಂ. ದಕ್ಷ ಪ್ರಜಾಪತಿಗೆ ಹೆಣ್ಮಕ್ಳ ಮೇಲೆ ಭಾರಿ ಪ್ರೀತಿ. ಹೆಣ್ಮಕ್ಳ ಮೇಲೆ ತಂದೆಗೆ ಸಾಮಾನ್ಯವಾಗಿ 100 ಗ್ರಾಮ್ ಪ್ರೀತಿ ಜಾಸ್ತಿ ಇರುತ್ತೆ. ಬರೀ ಹೆಣ್ಮಕ್ಳೇ ಭಾರಿ ಪ್ರೀತಿ ಹೆಣ್ಮಕ್ಳಲ್ಲಿ. ಅದರೊಳಗೂ ಮಕ್ಕಳು ಗಂಡಾಗಲಿ ಹೆಣ್ಣಾಗಲಿ ರೀ, ಅಪ್ಪ ಅಮ್ಮಂಗೆ ಒಂದೇ ಪ್ರೀತಿ ಇರುತ್ತೆ. ಅದರೊಳಗೂ ಅದೇನೆಂದರೆ ಈ ಕಡೆ ಮಕ್ಕಳ ಮೇಲೆ ಅದೇನು ಎಲ್ಲಿಲ್ಲದ ಪ್ರೀತಿ. ಕಿರಿ ಮಕ್ಕಳು ಕಿವಿ ಕಿತ್ತರು ಚೆನ್ನ ಅಂತ. ಅವಳು ಕಿರಿ ಮಗಳು ಯಾರು? ದಾಕ್ಷಾಯಿಣಿ. ಅವಳ ಮೇಲೆ ಭಾರಿ ಪ್ರೀತಿ. ಅಂತಹ ಕಡೆಯ ಮಗಳಾದ ಸತೀದೇವಿಯ ಗಂಡನಾದ ರುದ್ರದೇವರ ಮೇಲೆ ಯಾಕೆ ಅವರು ಮಾವ ಕೋಪ ಮಾಡಿಕೊಂಡ್ರು? ಇದು ಭಾಳ ಆಶ್ಚರ್ಯ. ಇನ್ನು ರುದ್ರದೇವರು ಏನು ಸಾಮಾನ್ಯರಲ್ಲ. ಕಸ್ತಂ ಚರಾಚರ ಗುರುಂ ನಿರ್ವೈರಂ ಶಾಂತ ವಿಗ್ರಹಂ ಆತ್ಮಾರಾಮಂ ಕಥಂ ದ್ವೇಷ್ಟಿ ಜಗತ್ತೋ ದೈವತಂ ಮಹತ್. ದೈವತಂ ಮಹತು, ಮಹದೇವರವರು ದೇವತೆಗಳಲ್ಲಿಯೇ ಅತ್ಯಂತ ಮಹತ್ವವನ್ನು ಪಡೆದ ಅಲ್ವಾ? ದೇವೋತ್ತಮನೆನಿಸಿ ಅಂತಾರೆ ದಾಸರಾಯರು. ಬಹಳ ಉತ್ತಮ ದೇವತೆ. ಆತ್ಮಾರಾಮರು, ಯಾವಾಗಲೂ ಸದಾಶಿವಂಗ ಅದೇ ಧ್ಯಾನ. ರಾಮಧ್ಯಾನಿಗಳು, ಪ್ರಶಾಂತರು, ಯಾರಲ್ಲಿ ದ್ವೇಷ ಮಾಡುವವರಲ್ಲ. ಅವ್ರ ಮೇಲೆ ಮಾವ ಯಾಕೆ ದ್ವೇಷ ಮಾಡ್ದ? ಇದು ಯಾಕೋ ನನಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ, ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ವಿದುರ ಮೈತ್ರೇಯರನ್ನು ಪ್ರಶ್ನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಮ್ಮೆ ಪ್ರಜಾಪತಿಗಳೆಲ್ಲ ಒಂದು ಯಾಗವನ್ನು ಮಾಡ್ತಾಯಿದ್ರು, ಸತ್ರ. ಎಲ್ಲ ದೇವತೆಗಳು ಬಂದಿದ್ದಾರೆ. ಯಾವ್ಯಾವ ದೇವತೆಗಳು ಬಂದಿದ್ದರು ಅಂತ ಹೇಳುವಾಗ ಬ್ರಹ್ಮದೇವರು ಬಂದಿದ್ದಾರಂತ, ರುದ್ರದೇವರು ಅವರೇ ಬಂದಿದ್ದಾರೆ, ಉಳಿದೆಲ್ಲ ದೇವತೆಗಳು ಬಂದಿದ್ದಾರೆ ಅಂತಲೇ ಅರ್ಥ. ಆದರೆ ಒಬ್ಬ ದೇವರು ಮಾತ್ರ ಬಂದಿರಲಿಲ್ಲ. ಯಾರು ಬಂದಿರಲಿಲ್ಲ? ದೇವತ್ವದಲ್ಲಿ ನೋಡೇ ದಿವಿಜರೊಡೆಯನಾದ ಕೃಷ್ಣ, ಅವನು ಮಾತ್ರ ಬಂದಿರಲಿಲ್ಲ. ಯಾಕೆ ಬಂದಿರಲಿಲ್ಲ? ಅವನಿಗೆ ಗೊತ್ತು ಮುಂದೇನಾಗತ್ತೆ ಪ್ರೋಗ್ರಾಮ್ ಅಂತ. ಬರಲಿಲ್ಲ.
ಸರಿ, ರುದ್ರದೇವರು ಬಂದಿದ್ದಾರೆ, ಬ್ರಹ್ಮದೇವರು ಬಂದಿದ್ದಾರೆ. ಅಂಥ ಸಭೆಗೆ ಈ ದಕ್ಷ ಪ್ರಜಾಪತಿ ಸ್ವಲ್ಪ ಲೇಟಾಗಿ ಬಂದ. ಅವ ಲೇಟಾಗಿ ಬಂದರೂ ಕೂಡ ಒಂದೊಂದು ಪೋಸ್ಟು ಅಧಿಕಾರಕ್ಕೆ ಜನ ಬೆಲೆ ಕೊಡ್ತಾರೆ. ಹೀಗಾಗಿ ಎಲ್ಲ ಎದ್ದೆದ್ದು ನಿಂತು ಆಸನದಿಂದ ಎದ್ದು ಅವನಿಗೆ ನಮಸ್ಕಾರ ಮಾಡಿದ್ರು. ಇವನು ನಮಸ್ಕಾರ ಮಾಡಿದವ್ರನ್ನ ಯಾರನ್ನೂ ನೋಡಲೇ ಇಲ್ಲ. ಯಾರು ಮಾಡಿಲ್ಲ ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಮಗೆ ಮಾಡಿದವ್ರ ಮೇಲೆ ಕಣ್ಣು ಬೀಳೋದೇ ಇಲ್ಲ ರೀ. ಯಾರ್ಯಾರು ಮಾಡಿ ನೋಡಿ, ಏನು ದುರಂಕಾರ ಹ್ಯಾಂಗೆ ಕೂತಿದ್ದ ಅನ್ನೋದು ಹೋ ಅಂತಿರ್ತೀವಿ. ಎಲ್ಲರೂ ಎದ್ರು, ಇಬ್ಬರು ಮಾತ್ರ ಎಳ್ಳಿಲ್ಲ. ಯಾರದು? ಋತೆ ವಿರಿಂಚಂ ಶರ್ವಂ ಚ ತದ್ಭಾಸ ಕ್ಷಿಪ್ತ ತೇಜಸ. ಆ ಸಭೆಯಲ್ಲಿ ಇದ್ದವರೆಲ್ಲ ದಕ್ಷ ಪ್ರಜಾಪತಿಯ ತೇಜಸ್ಸಿಗೆ, ಅವನ ಮಹಿಮಾ, ಅವನ ಪ್ರಭಾವ, ಅವನ ಹೆಸರು, ಅವನ ಟಿವಿ, ಅವನ ಸಂಪತ್ತಿಗೆಲ್ಲ ಹೆದರಿ ಎಲ್ಲ ಎದ್ದು ನಿಂತು ಅವನಿಗೆ ಸುಮ್ಮನೆ ಸೆಲ್ಯೂಟ್ ಹೊಡಿಬೇಕು ಅದೆಲ್ಲ ಮಾಡಿ ಆಯಿತು. ಇಬ್ಬರು ಹೇಳಲಿಲ್ಲ. ಯಾರು? ವಿರಿಂಚಂ ಶರ್ವಂ ಬ್ರಹ್ಮದೇವರು ಹೇಳಲಿಲ್ಲ, ರುದ್ರದೇವರು ಹೇಳಲಿಲ್ಲ. ಇವರಿಗೆ ಬ್ರಹ್ಮದೇವರು ಹೇಳ್ದಿದ್ದು ಬೇಜಾರು ಏನಿಲ್ಲ. ಯಾಕೆಂದರೆ ಬ್ರಹ್ಮ ನಮ್ಮಪ್ಪ, ಅವನು ಎದ್ರು ಹೇಳಲಿ, ವಯಸ್ಸಾಗಿದೆ, ವಯಸ್ಸಾದವ್ರು ಬೇಡ ಬಿಟ್ಬಿಟ್ರು. ಅಂದರೆ ಅಪ್ಪ ಎದ್ದಿದ್ರು ಓಕೆ. ಕೆಲವ್ರು ಹಿಂಗಿರ್ತಾರೆ, ನಮ್ಮಪ್ಪ ನಾ ಬಂದರೆ ಗೌರವನೇ ಕೊಡೋಲ್ಲ. ಅಪ್ಪ ಮಕ್ಕಳಿಗೆ ಯಾಕ್ರಿ ಗೌರವ ಕೊಡಬೇಕು? ಅಪ್ಪನಿಗೆ ಮಕ್ಕಳು ಗೌರವ ಕೊಡಬೇಕು. ಮಕ್ಕಳು ಬಂದಾಗ ಅಪ್ಪ ಎದ್ದಿದ್ದು, ಹೋ ಬಾರಪ್ಪ ಹಿಂಗೆ ಮಾಡಬೇಕೆ, ಪ್ರೀತಿ ಇರಬೇಕೇವಿನ ಗೌರವ ಅಲ್ಲ ಅದು. ಸುಮ್ಮನೆ ಆದ. ಆದರೆ ರುದ್ರದೇವರು ಹೇಳಲಿಲ್ಲಲ್ಲ, ಭಾರಿ ಸಿಟ್ಟು. ಯಾಕಂದರೆ ನನ್ನ ಶಿಷ್ಯ ಅಂತ. ರುದ್ರದೇವರು ನನ್ನ ಶಿಷ್ಯ ಅಂತ ನಮಗೆಲ್ಲ ಆಚೆ. ರುದ್ರದೇವರು ಯಾವಾಗ ಪಾಠ ಹಿಡ್ಕೊಂಡು ಇವ್ರು ಸ್ಕೂಲ್ಗೆ ಹೋಗಿದ್ರು, ಇವರು ಯಾವಾಗ ಪಾಠ ಹೇಳ್ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಬಹಳ ಸಿಟ್ಟಿಗೆದ್ದ ದಕ್ಷ ಪ್ರಜಾಪತಿಗಳು ತುಂಬಿದ ಸಭೆಯಲ್ಲಿ ಎದ್ದು ನಿಂತು ಎತ್ತರದ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ, ಶ್ರೂಯತಾಂ ಬ್ರಹ್ಮರ್ಷಿಯೋ ಮೇ ಸಹಸಭ್ಯ ಸಹಗ್ನಯ ಸಾಧೂನಾಂ ಬ್ರುವತೋ ವೃತ್ತಂ ನ ಅಗ್ನಾನ್ನ ಚಮತ್ಸರಾತ್. ಸಭೆಯಲ್ಲಿರುವ ಎಲ್ಲ ಬ್ರಹ್ಮರ್ಷಿಗಳೇ ಅಗ್ನಿಯೇ, ಸಜ್ಜನರ ಸದಾಚಾರದ ಬಗ್ಗೆ ನಾ ಹೇಳ್ತೇನೆ ಕೇಳ್ರಿ. ನಾನು ಅಜ್ಞಾನ ಆಗಲಿ ಮಾತ್ಸರ್ಯ ಆಗಲಿ ಹೊಟ್ಟೆ ಕಿಚ್ಚಿಂದ ಸಿಟ್ಟಿಂದ ಏನೂ ಆಡ್ತಾ ಇಲ್ಲ. ಈ ಶಿವ ಇದ್ದಾನಲ್ಲ, ಲೋಕಪಾಲಕರು ಅಂದರೆ ಅಷ್ಟದಿಕ್ಪಾಲಕರ ನಡುವೆ ಇರಲಿಕ್ಕೆ ನಾಲಾಯಕ್ ಕಾಮನ್ ಸೆನ್ಸ್ ಇಲ್ಲ ಇವಂಗೆ. ಅಯಂತು ಲೋಕಪಾಲಾನಾಂ ಯಶಗ್ನೋ ನಿರಪತ್ರಪ, ನಾಚಿಕೆಗೆಟ್ಟವ. ದೊಡ್ಡವರು ಬಂದಾಗ ಚಿಕ್ಕವರು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ಇವನು ಯೇಷಮೇ ಶಿಷ್ಯತಾಂ ಪ್ರಾಪ್ತೋ, ನನ್ನ ಶಿಷ್ಯನಾಗಿ ನಾನು ಬಂದಾಗ ಎದ್ದು ನಿಲ್ಲಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲ ನಿಮ್ಮ ಶಿಷ್ಯ ಯಾವಾಗ? ಎನ್ಮೇ ದುಹಿತುರಗ್ರಹೀತ್, ನನ್ನ ಮಗಳು ಪಾಣಿಗ್ರಹಣ ಮಾಡಿದ್ದಾನೋ ಇಲ್ಲೋ. ಕೆಲವರು ಗುರುಗಳು ಹೇಗೆ ಅಂದರೆ ಪಾಠ ಹೇಳ್ಕೊಟ್ಟಿರ್ತಾರೆ, ವಿದ್ಯಾದಾನ ಮಾಡಿರ್ತಾರೆ. ನಾನು ಅದಕ್ಕಿಂತ ದೊಡ್ಡದು ಕನ್ಯಾದಾನ ಮಾಡಿದ್ದೀನಿ ಇಂದ. ಷೋಡಶ ಮಹಾದಾನಾಂತರ್ಗತ ಕನ್ಯಾದಾನ. 16 ಮಹಾದಾನಗಳಲ್ಲಿ ಒಂದು ದಾನ ಯಾವುದು? ಕನ್ಯಾದಾನ. ಅದು ಕೊಟ್ಟು ಅವನಿಗೆ ನಾ ಏನಾಗಿದ್ದೇನೆ? ಗುರುವಾಗಿದ್ದೇನೆ. ವಿದ್ಯಾದಾನ ಕೊಟ್ಟವರೇ ಗುರು ಆಗೋದಾದರೆ ಕನ್ಯಾದಾನ ಮಾಡಿದವರು ಅವ್ರಿಗಿಂತ ದೊಡ್ಡ ಗುರು. ಪಾಣಿಂ ವಿಪ್ರಾಗ್ನಿ ಮುಖದ ಸಾವಿತ್ರ ಇವ ಸಾಧುವತ್, ನನ್ನ ಮಗಳಾಗಿರ್ತಕ್ಕಂಥ ಸತೀದೇವಿಯನ್ನು ಪಾಣಿಗ್ರಹಣ ಮಾಡಿದ್ದಾನೆ. ಇವನು ನನಗೆ ಶಿಷ್ಯನಿಗೆ ಸಮಾನ. ಏನು ನನ್ನ ಮಗಳು ಎಷ್ಟು ಸುಂದರಿ, ಹೋಗಿ ಹೋಗಿ ಇಂಥ ಕೋತಿ ಕಣ್ಣವನು ಕೊಟ್ಟುಬಿಟ್ಟೆ, ಬೈಯೋಕ್ಕೆ ಶುರು ಮಾಡ್ದ. ಕೆಲವ್ರಿಗೆ ಸಿಟ್ಟು ಬಂದರೆ ನಾಲಿಗೆಯಲ್ಲಿ ಮೂಳೆ ಇಲ್ಲ, ಹೆಂಗಾರು ತಿರುಗಿಬಿಡುತ್ತದು. ಅದರಿಂದ ನಾಲಿಗೆ ಕೈಗೆ ನಮ್ಮದು ಕೊಡಬಾರ್ದು. ಸಿಟ್ಟು ಬಂದಾಗ ಮಾತಾಡೋದು ನಿಲ್ಲಿಸ್ಬಿಡ್ಬೇಕು. ಸಿಟ್ಟು ಬಂದಾಗ ಲಾಕ್ಡೌನ್ ಯಾವುದು? ಬಾಯಿ. ಇದನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಸಿಟ್ಟು ಬಂದಾಗ ಮಾತಾಡಲಿಲ್ಲ ಅಂದರೆ ಎಷ್ಟೋ ಅನರ್ಥಗಳು ಕಡಿಮೆ ಆಗತ್ತೆ. ಬೈತಾ ಇದ್ದಾನೆ. ಪಾಣಿಂ ಮರ್ಕಟಲೋಚನ, ಇಂಥ ಕೆಟ್ಟ ಕಣ್ಣವನು ಕೊಟ್ಟುಬಿಟ್ಟೆ ನನ್ನ ಮಗಳನ್ನು. ನಾನು ಬಂದಾಗ ಪ್ರತ್ಯುತ್ಥಾನಾಭಿವಾದಾರ್ಯೇ ವಾಚಾಪ್ಯಕೃತನೋಚಿತಂ, ಎದ್ದು ನಿಂತು ಗೌರವ ಕೊಡಬೇಕು. ಬೇಡ ಬಾಯಲ್ಲಾದರೂ ಒಂದು ಸ್ವಲ್ಪ ಹಲೋ ಹಾಯ್ ಎಂದು ಕೈ ಮುಗಿದು ನಮಸ್ಕಾರ. ಕೆಲವರು ಬಗ್ಗಲ್ಲ, ಕೂತು ನಿಮ್ಗೆ ನಮಸ್ಕಾರ ಅಂತಾರೆ. ಅಲ್ಲಿಂದಲೇ ಮೋಸ ಅದು. ನಮಸ್ಕಾರ ಅಂದರೆ ಎಲ್ಲಿ ಮಾಡಿದ್ರಿ? ಮಾಡಲೇ ಇಲ್ಲ ಅಲ್ವಾ? ನಮಸ್ಕಾರ ಅಂದರೆ ಮಾಡಬೇಕು, ಬಾಯಲ್ಲ. ಇವ ಅಟ್ಲೀಸ್ಟ್ ಬಾಯಲ್ಲಾದರೂ ಹೇಳಬೇಕಲ್ಲ, ಹೇಳಿಲ್ಲ ಅಂತ ಕೆಲವರು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ? ಇವನಿಗೆ ಅದಿತ್ತು, ಅಟ್ಟಾರು ಮಾಡಲಿಲ್ಲ. ಯಾರೋ ಪಕ್ಕದಲ್ಲಿ ಕೇಳಿದ್ರು, ಅಲ್ರಿ ಮದುವೆ ಮಾಡಿಕೊಟ್ಟು ಎಷ್ಟು ವರ್ಷ ಆಯಿತು, ಈಗ ಅಳಿಯಂದ್ರ ಮೇಲೆ ಇಷ್ಟು ಕಂಪ್ಲೇಂಟ್ ಹೇಳ್ತಾ ಇದ್ದೀರಲ್ಲ, ಇದು ನಿಮಗೆ ಸರಿಯಾ ಅಂತ. ಅಲ್ಲ, ಏನೋ ಇವತ್ತೋ ನಾಳೆ ರೆಡಿ ಆಗ್ಬೋದು ಅಂತ ಕೊಟ್ಟುಬಿಟ್ಟೆ, ಅವನೇನು ರೆಡಿ ಆಗೋ ಹಂಗೆ ಕಾಣಲ್ಲ,
ಲುಪ್ತ ಕ್ರಿಯಾ ಶುಚಯೇ ಮಾನಿನೇ ಭಿನ್ನ ಸೇತವೇ. ಎಲ್ಲ ಸದಾಚಾರವನ್ನು ಬಿಟ್ಟವ ನನ್ನ ಅಳಿಯ, ಯಾವಾಗಲೂ ಮೈಲಿಗೆ ನನ್ನ ಅಳಿಯ. ಯಾಕಂದ್ರೆ ಇರೋದೆಲ್ಲಿ ಪ್ರೇತಾವಾಸೇಶು ಘೋರೇಶು ಘೋರೈರ್ಭೂತಗಣೈರ್ವೃತಃ, ಎಲ್ಲಿ ಭೂತ ಪ್ರೇತಗಳು ವಾಸಿ ಮಾಡುತ್ತೋ ಅಂತಹ ಸ್ಮಶಾನ ರುದ್ರಭೂಮಿ ಅಲ್ಲೇ ವಾಸ ಮಾಡ್ತಾ ಇರ್ತಾರೆ. ಅಲ್ಲ ಹೋಲ್ಬಿಡಿ, ಎಲ್ಲರೂ ಯಾವ ಏರಿಯಾ ಒಳಗಾರು ಮನೆ ಕಟ್ಟಲಿರಿ, ಫ್ರೆಂಡ್ಸ್ ಹೇಗಿದ್ದಾರೆ ಹೇಳಿ, ಆ ಫ್ರೆಂಡ್ ಸರ್ಕಲ್ಲು. ಅಯ್ಯೋ ನಮ್ಮ ಅಳಿಯಂದ್ರ ಫ್ರೆಂಡಾ, ಘೋರೈ ಭೂತ ಗಣೈರ್ವೃತಃ, ಯಾವಾಗಲೂ ಘೋರವಾದ ಭೂತಗಳ ಗಣ ಅಲ್ಲ ಅಂಥವ್ರ ಮಧ್ಯ. ಹೋಗಲಿ ಯಾರು ಫ್ರೆಂಡ್ಸ್ ಹೇಗಾರಿರಲಿ, ನಿಮ್ಮ ಅಳಿಯ ಹೇಗಿರ್ತಾನೆ, ಟ್ರಿಮ್ ಆಗಿ ಹೆಂಗಿರ್ತಾನೆ. ಅಯ್ಯೋ ನಮ್ಮಳಿ ಅಂದ್ರೆ ಅಟತಿ ಉನ್ಮತ್ತವತ್ನಗ್ನ ವ್ಯುಕ್ತಕೇಶ ಹಸನ್ ರುದನ್, ತಲೆ ಕೂದಲು ಯಾವಾಗಲೂ ಕೆದರ್ಕೊಂಡಿರ್ತಾರೆ ನಮ್ಮ ಅಳಿ ಅಂದರು. ಸ್ವಲ್ಪ ನೀಟಾಗಿ ಬಾಚ್ಕೊಂಡು ಗಿಚ್ಕೊಂಡು ಮಾಡಬಾರ್ದು, ಏನಿಲ್ಲ. ಅದು ಯಾಕೆ ತಲೆ ಕೂದಲು ಕೆದರಿರ್ತಾರೆ, ಅವ್ರ ಹೆಸರೇ ವ್ಯೋಮಕೇಶ ಅಂತ. ವ್ಯೋಮ ಅಂದರೆ ಆಕಾಶ, ಆಕಾಶದ ತುಂಬೆಲ್ಲ ಕೂದಲು ಹರಡಿಬಿಟ್ಟಿದ್ದು. ಯಾಕೆಂದರೆ ಭಗವಂತನ ಪಾದೋದಕ ಮೇಲಿಂದ ಬಿದ್ದಾಗ ಒಂದು ತೊಟ್ಟು ಕೆಳಗೆ ಬೀಳಬಾರ್ದು ಅಂತ ಎಲ್ಲ ಗಂಗೆಯನ್ನು ತಲೆಯಲ್ಲಿಟ್ಟ ಗಂಗಾಧರರಾದ ಕಾರಣ ಆ ಭಗವಂತನ ಪಾದೋದಕಕ್ಕಾಗಿ ತಲೆಯನ್ನು ಪೂರ ಹರಡಿದ್ದಾರೆ. ಇವರು ಅದನ್ನು ಹಿಂಗೆ ತಿಳ್ಕೊಂಡಿದ್ದಾರೆ. ಆಮೇಲೆ ನಗ್ನ, ಯಾವಾಗಲೂ ಮೈ ಮೇಲೆ ಬಟ್ಟೆನೇ ಇಲ್ಲ ಅಳಿಯಂದ್ರಿಗೆ. ಯಾವುದದು ಅವತಾರ, ಶುಕಾಚಾರ್ಯರು ಅವರೇ ದಿಗಂಬರ ಅಂತ ವರ್ಣನೆ ಅವ್ರು ಭಂಗಿದ್ದಾರೆ. ಮತ್ತು ಹೋಗಲಿ ಹೇಗಿದ್ದಾರೆ ನೋಡಲಿಕ್ಕೆ, ಹಸನ್, ಯಾವಾಗ ಅಂದ್ರೆ ಅವಾಗ ನಗುತ್ತಾರೆ, ಯಾವಾಗ ಅಂದ್ರೆ ಅವಾಗ ಅಳ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಹೋಗಲಿ ಏನೇ ಆಗಲಿ ಮೈಗಾದರೂ ಏನೋ ಸುಗಂಧಗಿಂದ ಹಚ್ಕೊಂಡು ಸೆಂಟ್ ಗಿಂಟು ಪೌಡ್ರು ಗಿಡ್ರು. ಅಯ್ಯೋ ಚಿತಾಭಸ್ಮ ಕೃತಸ್ನಾನ, ಹೆಣದ ಬೂದಿ ಮೈಗೆಲ್ಲ ಮೆತ್ಕೊಂಡಿರ್ತಾನೆ ರೀ ಅಳಿಯ. ಇಂಥವ್ನಿಗೆ ಮಗಳನ್ನ ಕೊಟ್ಬಿಟ್ಟಿದ್ದೀನಿ, ಹೋಲಿ ಏನೋ ಬೂದಿ ಗಿದಿ ಬಳ್ಕೊಳ್ಳಿ ಬಿಡಿ, ಕುತ್ತಿಗೆಲ್ಲಿ ಸರಾಗಿರ ನೆಕ್ಲೆಸ್ಸು ಏನಾದರೂ ಬಂಗಾರ ಗಿಂಗಾರ ಹಾಕೋ. ಅಯ್ಯೋ ನಮ್ಮ ಅಳಿಯಂದ್ರೆ ಬಂಗಾರ ಎಲ್ಲಿ ಬಿಚ್ಚಿಟ್ರು ಯಾರೂ ತೊಗೊಂಡು ಹೋಗಲ್ಲ ಅಂತ ಬಂಗಾರ. ಏನದು, ಪ್ರೇತಾಸ್ತಿ ಗ್ರಂಥಿಭೂಷಣ, ಆ ಹೆಣದ ಮೂಳೆ ಬುರುಡೆ ಅದರದ್ದೇ ಡಾಲರ್, ಅದರದ್ದೇ. ಇವತ್ತಿಗೆ ಎಲ್ಲ ಸರ ಇದರೊಳಗೆ ಬೇರೆ ಬೇರೆ ಡಿಸೈನ್, ಅವಲಕ್ಕಿ ಡಿಸೈನು ಅದು ಇದು ಸರದು ಬಂದಿದೆ. ಯಾರೂ ಇನ್ನೂ ಬುರುಡೆ ಡಿಸೈನ್ ಅಂತ ಮಾಡಿಸ್ಕೊಂಡಿಲ್ಲ, ಹೆಣದ ಬುರುಡೆ ಡಿಸೈನ್ ಅಂತ ಸದ್ಯಕ್ಕೆ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಈ ಬುರುಡೆ ಯಾರು ಹಾಕ್ಕೊಂಡು, ರುಂಡಮಾಲೆಯ ದರನ ದಾಸರಾಯರು ವರ್ಣನೆ ಮಾಡ್ತಾರೆ. ರುದ್ರದೇವರು ರುಂಡಮಾಲೆ ಹಾಕ್ಕೊಂಡಿರ್ತಾರೆ. ಆ ಪ್ರೇತದ ಮೂಳೆನೇ ಆಭರಣ, ಮತ್ತು ಜನಪ್ರಿಯ, ಯಾವಾಗಲೂ ಮದಿಸಿದ ಭೂತಪ್ರೇತಗಳ ಮಧ್ಯೆ ಇರ್ತಾನೆ, ಅಮಂಗಳಕರವಾಗಿರ್ತಾನೆ, ತಾನು ಉನ್ಮತ್ತನಾಗಿದ್ದಾನೆ, ಉನ್ಮತ್ತರ ಒಟ್ಟಿಗಿರ್ತಾನೆ. ಅಲ್ಲ ರೀ, ಇಷ್ಟೆಲ್ಲ ನಿಮ್ಮ ಅಳಿಯನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀರಲ್ಲ, ಇಂಥ ಗಂಡು ಅಂತ ತಿಳಿದ ಮೇಲೆ ಯಾಕೆ ಹೆಣ್ಣು ಕೊಟ್ರಿ? ಇದು ಒಳ್ಳೆ ಪ್ರಶ್ನೆ ಅಲ್ಲ. ಉತ್ತರ ರೆಡಿ ಇಟ್ಕೊಂಡ್ಬಿಟ್ಟಿದ್ದ. ನಾ ಎಲ್ಲಿ ಕೊಡ್ತಿದ್ದೆ ಇವನಿಗೆ? ದತ್ತ ಬತ ಮಯ ಸಾಧ್ವಿ ಚೋದಿತೆ ಪರಮೇಷ್ಠಿನೇ, ನಮ್ಮಪ್ಪ ಹೇಳಿದ್ರು ಕೊಟ್ಬಿಟ್ಟೆ. ಯಾರು ನಿಮ್ಮಪ್ಪ? ಬ್ರಹ್ಮ. ಏನು ಹೇಳಿದ್ರು ಕೂಡ ರುದ್ರದೇವ್ರು ಕೊಡು ಅಂತಂದರು, ಕಡೆ ಮಗಳನ್ನ ಕೊಟ್ಬಿಟ್ಟೆ. ಈಗ ಒದ್ದಾಡ್ತಾ ಇದ್ದೀನಿ ಅಂಥೇಳಿ ವಿನಿಂದ್ಯೈವಂ ಸಗಿರೀಶಃ, ರುದ್ರದೇವ್ರನ್ನ ಬೈದರು ಬೈದರು ಬೈದರು. ಕೃದ್ದಂ ಶಪ್ತು ಮುಪಚಕ್ರಮೇ, ಸಿಟ್ಟಿನಿಂದ ಕೋಪ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅಯಂತು ದೇವ ಯಜನ ಇಂದ್ರೋಪೇಂದ್ರಾದಿರ್ಭವ ಯಜ್ಞಭಾಗಂ ನ ಲಭತಾಂ ದೈವೈ ದೈವ ಗಣಾದಮಃ. ದೇವತೆಗಳ ಮಧ್ಯದಲ್ಲಿ ಇವನಿಗೆ ಯಾರೂ ಕೂಡ ಯಜ್ಞದಲ್ಲಿ ಹವಿಸ್ಸನ್ನು ಕೊಡಬಾರ್ದು ಅಂತ ಆ ಸಂದರ್ಭದಲ್ಲಿ ಶಾಪವನ್ನು ಕೊಟ್ಟಿದ್ದಾರೆ. ಯದ್ಯಪಿ ಇವರು ಶಾಪ ಅವರು ಎಲ್ಲಿ ತಟ್ಟಬೇಕ್ರಿ? ರುದ್ರದೇವರ ಕಕ್ಷೆಯಲ್ಲಿ, ಅವರ ಎತ್ತರ ಏನು, ಈ ದಕ್ಷ ಪ್ರಜಾಪತಿಯಲ್ಲಿ. ಇಷ್ಟೆಲ್ಲ ಶಾಪ ಕೊಡೋ ಕಾಲಕ್ಕೆ ಭಾರಿ ಸಿಟ್ಟು ಬಂತು. ಸಿಟ್ಟು ಬಂದು ಅಲ್ಲೇ ಇದ್ದ ನಂದಿ ಅವನು ಶುರು ಮಾಡ್ದ. ಅಲ್ಲ, ನಮ್ಮ ಬಾಸು ರುದ್ರದೇವರು ಸುಮ್ಮನೆ ಕೂತಿದ್ದಾರೆ ಅಂದರೆ ನೀವು ಬಾಯಿ ಬಂದಂಗೆ ಮಾತಾಡ್ತಿದ್ದೀರಾ ಅಂಥೇಳಿ ಅವನು ಬೈದ, ಇವರು ಬೈದ, ಒಬ್ರಿಗೊಬ್ರಿಗೆ ಬೈತಾ ಇದ್ದಾರೆ. ಇದೆಲ್ಲ ಅದ್ಭುತವಾದ ಒಂದು ಶ್ಲೋಕ. ಇದಕ್ಕೆ ಆಚಾರ್ಯರು ತಾವು ತಿಳಿಸ್ಕೊಡ್ತಾ ಇದ್ದಾರೆ. ಗಿರೇ ಸುತಾಯ ಪುಷ್ಪಿಣ್ಯ ಮಧುಗಂಧೇನ ಭೂರಿಣ ಮತ್ನಾಚೋನ್ಮಥಿತಾತ್ಮಾನಃ ಸಮುಖ್ಯಂತು ಹರದ್ವಿಷಃ.